ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದಲ್ಲಿ ಇವತ್ತು ದುರ್ಘಟನೆ ನಡೆದಿದೆ. ಏನು ಭೀಕರ ಅಪಘಾತದಲ್ಲಿ 10 ಜನ ಮೃತಪಟ್ಟಿರತಕ್ಕಂಥದ್ದು. ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಏನು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರದ ಶಾಸಕರಾದಂತಹ ಪಠಾಣ್ ಇದ್ದಾರೆ. ಇವರ ಕ್ಷೇತ್ರದ ಸುಮಾರು 10 ಜನ ಮೃತಪಟ್ಟಿರತಕ್ಕಂಥದ್ದು. ಸರ್, ಘಟನೆ ಗೊತ್ತಾಗಿರತಕ್ಕಂಥದ್ದು ಏನು ಹಾವೇರಿ ಜಿಲ್ಲೆಯ ಸವಣೂರಿಂದ ಏನು ಕುಮಟಾಕ್ ಹೋಗ್ತಿದ್ದಂತವರು 10 ಜನ ಮೃತಪಟ್ಟಿದ್ದಾರೆ. ಎಲ್ಲ ನಿಮ್ಮ ಕ್ಷೇತ್ರದವರೇ. ನೀವು ಇವಾಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಿ ಸರ್, ಏನಿದೆ ಸರ್ ಈಗ ಪ್ರಾಥಮಿಕ ಮಾಹಿತಿ? ಅವರು ನನ್ನ ಕ್ಷೇತ್ರದ ಸವಣೂರು ಪಟ್ಟಣದ ನಿವಾಸಿಗಳು. ಅವರು ಪ್ರತಿ ಮಂಗಳವಾರ ರಾತ್ರಿ ಅವರು ಕುಮಟಾಗೆ ರೈತರಿಂದ ಮಾಲನ್ನು ಖರೀದಿ ಮಾಡಿ ಬಾಡಿಗೆ ವೆಹಿಕಲ್ ಅಲ್ಲಿ ಅವರು ಹೋಗ್ತಾರೆ. ಸೊ ನಿನ್ನೆ ರಾತ್ರಿ ಸುಮಾರು 4 ಗಂಟೆಗೆ ಅದು ಕರ್ವಿಂಗ್ ಅಲ್ಲಿ ಇದೆಯಲ್ಲ ಘಾಟಲ್ಲಿ ಆಕ್ಸಿಡೆಂಟ್ ಆಗಿ ಸುಮಾರು ಸ್ಥಳದಲ್ಲೇ 9 ಜನ ಮೃತಪಟ್ಟು ಈಗ ಒಬ್ಬರು ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ತೀರ್ಕೊಂಡಿದ್ದಾರೆ. ಸುಮಾರು 15 ಜನ ಇಂಜೂರ್ಡ್ ಆಗಿದ್ದಾರೆ ಮತ್ತು ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ. ವಿಶೇಷವಾಗಿ ಯಲ್ಲಾಪುರಿನ ಪೊಲೀಸ್ ಅಧಿಕಾರಿಗಳು ಹಾಗೂ ಇಲ್ಲಿನ ಶಾಸಕರು ಹಾಗೂ ಇಲ್ಲಿ ಎಲ್ಲ ಜನ ಶೀಘ್ರವಾಗಿ ಹೋಗಿ ಬಹಳಷ್ಟು ಜನರ ಪ್ರಾಣವನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ಫೋನ್ನಲ್ಲಿ ಮಾತಾಡಿ ಮೃತಪಟ್ಟವರಿಗೆ ಈಗ ನಮ್ಮ ಪ್ರಕೃತಿ ವಿಕೋಪ ನಿಧಿಯಡಿ 2 ಲಕ್ಷ ರೂಪಾಯಿ ಇವತ್ತೇ ಕೊಡ್ತಾ ಇದ್ದಾರೆ. ಜೊತೆಗೆ ಮತ್ತೆ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಬೇಡಿಕೆ ಇಟ್ಟಿದ್ದೇವೆ. ಮತ್ತೆ ಯಾರಿಗೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅವರ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಿಂದ ಭರಿಸುವುದಾಗಿ ಹೇಳಿದ್ದಾರೆ. ಅದಕ್ಕೆ ನಾನು ಶಿಗ್ಗಾಂವಿ ಸುಂದರ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ. ವಿಶೇಷವಾಗಿ ಇಲ್ಲಿನ ಶಾಸಕರು ಹಾಗೂ ಇಲ್ಲಿಯ ತಾಲೂಕಾ ಆಡಳಿತ, ಇಲ್ಲಿಯ ವೈದ್ಯಾಧಿಕಾರಿಗಳು ಏನು ಶೀಘ್ರವಾಗಿ ಏನು ಕ್ರಮ ತಗೊಂಡ್ರು ಅವ್ರಿಗೂ ಕೂಡ ನಾನು ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಆದಂತ ದುರ್ಘಟನೆ ಬಹಳಷ್ಟು ಯುವಕರಿದ್ದಾರೆ, ಬಹಳಷ್ಟು ಇನ್ನೂ ಅವಿವಾಹಿತ ಯುವಕರು ನೋಡಿದ್ರೆ ಕರಳು ಕಿತ್ತು ಬರ್ತದೆ ಅಂತ ದೊಡ್ಡ ಘಟನೆಯಾಗಿದೆ. ಎಲ್ಲರಿಗೂ ಕೂಡ ದೇವರು ಶಾಂತಿಯನ್ನು ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ಈಗ ಅವರು ಪ್ರತಿ ವಾರ ಈ ರೀತಿ ಬರ್ತಿರತಕ್ಕಂಥದ್ದು, ಅದೇ ವೆಹಿಕಲ್ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಇವತ್ತು ಈ ದುರ್ಘಟನೆ ಆಗೋದಕ್ಕೆ ಕಾರಣ ಏನು ಸರ್? ನಿಮ್ಮ ಈಗ ಅವ್ರ ಹತ್ರ ವಿಚಾರಣೆ ಮಾಡಿದ್ರು. ನೋಡಿ ಸರ್, ದುರ್ಘಟನೆಗೆ ಯಾವುದೇ ಕಾರಣ ಇರೋದಿಲ್ಲ, ಆಕಸ್ಮಿಕವಾಗಿ ಆಗ್ತಿತ್ತು. ಅದು ಯಾರು ಕೂಡ ಏನು ಸಾಯ್ಬೇಕಂತೇಳಿ ಮಾಡೋದಿಲ್ಲ. ಯಾವುದೇ ದುರ್ಘಟನೆ ಹಿಡ್ಕೊಳ್ಳಿ ನೀವು, ಅದೇನಿದ್ರು ಆಕಸ್ಮಿಕವಾಗಿ ಏನು ಘಟನೆ ಆಗ್ತೈತಿ ಆ ಘಟನೆಯಿಂದಲೇ ಆಗಿರ್ತದೆ. ಅದು ಆಕಸ್ಮಿಕವಾಗಿ ಆದಂತ ಘಟನೆಯಿಂದ ಅದು ಗಾಡಿ ಪಲ್ಟಿಯಾಗಿ ಅದು ಸುಮಾರು ಸ್ಥಳದಲ್ಲಿ 9 ಜನ ಮೃತಪಟ್ಟಿದ್ದಾರೆ. ಮತ್ತೆ ಎಲ್ಲಾ ತುಂಬಾ ಬಡವರು, ಬೀದಿ ಬದಿ ವ್ಯಾಪಾರಸ್ಥರು, ರೈತರಿಂದ ಮಾಲನ್ನು ಖರೀದಿ ಮಾಡಿ ಕುಮಟಾ ಕಾರವಾರ ಸಂತೆಗಳಿಗೆ ಹೋಗೋರು, ಬಹಳಷ್ಟು ನಿರ್ಗತಿಕರು, ಯಾರಿಗೂ ಮನೆ ಇಲ್ಲ ಅಂತ ಬಹಳಷ್ಟು ಬಡವರಿದ್ದಾರೆ ಇದರಲ್ಲಿ. ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೇನೆ. ಈಗ ತುರ್ತಾಗಿ 2 ಲಕ್ಷ ರೂಪಾಯಿ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ. ಈಗ ಪರಿಹಾರವನ್ನು ತೆಗೆದುಕೊಂಡು ಕೊಡ್ತೇವೆ. ಹೆಚ್ಚಿನ ಪರಿಹಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಾನು ಬೇಡಿಕೆ ಇಟ್ಟು ಹೆಚ್ಚಿನ ಪರಿಹಾರವನ್ನು ಆ ಕುಟುಂಬಗಳಿಗೆ ಕೊಡಿಸ್ತೇನೆ ಅಂತ ಮಾತನ್ನು ಹೇಳ್ತೇನೆ. ಸರ್, ಈಗ ಗಾಯಾಳುಗಳು ಎಷ್ಟು ಜನ ಇದ್ದಾರೆ? ಎಕ್ಸಾಕ್ಟ್ ಅವ್ರ ಪರಿಸ್ಥಿತಿ ಹೇಗಿದೆ? ಗಂಭೀರ ಸ್ವರೂಪ ಯಾರ್ಯಾರಿಗಿದೆ ಸರ್? ಇನ್ನೂ ಒಬ್ಬರು ಬಹಳ ಗಂಭೀರ ಇದೆ ಅಂತ ಕೇಳ್ತಾ ಇದ್ದೀವಿ. ಉಳಿಕಿದ 10 ಜನ ಅವ್ರಿಗೂ ಬಹಳಷ್ಟು ತೀವ್ರವಾದ ಪೆಟ್ಟು ಬಿದ್ದಿದೆ, ಕೈ ಕಾಲಿಗೆಲ್ಲ ಪೆಟ್ಟು ಬಿದ್ದಿದೆ. ಒಂದು ಸ್ವಲ್ಪ ಜನ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಬಹಳ ದೊಡ್ಡ ದುರಂತ ಅದೇನು ಗಾಡಿ ಉಲ್ಟಾಗ್ಬಿಡ್ತಲ್ಲ. ಸೊ ಎಲ್ಲಾನು ಅದರಲ್ಲಿದ್ದಂತ ಇದು ಗೂಡ್ಸು ಅವೆಲ್ಲಾನು ಬಹಳ ಸಮಸ್ಯೆ ಆಗಿದೆ. ಸೊ ಅವರೆಲ್ಲ ಪಾಪ ತಮ್ಮ ಹೊಟ್ಟೆಪಾಡಿಗಾಗಿ ಅವರು ನಮ್ಮ ಕಾರವಾರ ಜಿಲ್ಲೆಯ ಕುಮಟಾ, ಆಮೇಲೆ ಅಂಕೋಲಾ, ಕಾರವಾರ ಹೀಗೆಲ್ಲ ಹೋದಾಗ 1-2 ದಿನ 3 ದಿನ ಇದೇ ಭಾಗದಲ್ಲಿದ್ದು ಅವ್ರ ಜೀವನ ನಡೆಸ್ತಾರೆ. ಅವರು ಅಂತ ಒಂದು ಜೀವನೋಪಾಯಕ್ಕಾಗಿ ಮಾಡಿದಂತ ಆ ಜನರಿಗೆ ಆಗಿರುವಂತದ್ದು ದೊಡ್ಡ ಘೋರ ದುರಂತ ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಸರ್, ಈಗ ತುರ್ತಾಗಿ ಈಗ ಅವರಿಗೆ 2 ಲಕ್ಷ ಅಂತ ಪರಿಹಾರ ಕೊಡ್ತಾ ಇದ್ದಾರೆ. ಈಗ ಇವತ್ತೇ ಕೊಡ್ತಾರ? ಏನ್ ಇವತ್ತೇ ಕೊಡ್ತಾರೆ. ಇವತ್ತೇ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಬಂದಿದೆ. ಅವರು ಫೋನ್ ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳಿಂದ ಸೂಚನೆ ಬಂದಿದೆ. ಅವ್ರ ಪ್ರಕೃತಿ ವಿಕೋಪ ನಿಧಿ ಅಡಿಯಲ್ಲಿ ಇಮಿಡಿಯೇಟ್ಲಿ ಕೊಡ್ತಾರೆ. ಇವತ್ತೇ ಕೊಡ್ತಾರೆ ಕುಟುಂಬಸ್ಥರಿಗೆ, ಅವರ ಕುಟುಂಬಸ್ಥರಿಗೆ ಇವತ್ತೇ ಕೊಡ್ತೇವೆ ನಾವು 2 ಲಕ್ಷ ರೂಪಾಯಿ. ಏನು ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರದ ಶಾಸಕರ ಅಭಿಪ್ರಾಯ. ನನ್ನ ಕ್ಷೇತ್ರದ ಜನರು ಈ ರೀತಿ ದುರ್ಘಟನೆಯಲ್ಲಿ ಮೃತಪಟ್ಟಿರತಕ್ಕಂಥದ್ದು, ಅದರಲ್ಲೂ ಬೀದಿ ಬದಿ ವ್ಯಾಪಾರರು ಪ್ರತಿನಿತ್ಯ ಏನು ತಮ್ಮ ಬೀದಿ ಬದಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದವರು ಮೃತಪಟ್ಟಿರತಕ್ಕಂಥದ್ದು ಸಾಕಷ್ಟು ದುರ್ಘಟನೆ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಸಹ ತಂದಿದೆ. ಜೊತೆಗೆ ಏನು ಇವತ್ತೇ ಏನು ಮೃತ ಕುಟುಂಬಗಳಿಗೆ 2 ಲಕ್ಷ ಪರಿಹಾರನ ಕೊಟ್ಟಿದ್ದಾರೆ. ಜೊತೆಗೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತದೆ ಅನ್ನೋ ಅಭಿಪ್ರಾಯನ ಈಗ ಶಾಸಕ ಪಠಾಣ್ ಅವರು ವ್ಯಕ್ತಪಡಿಸಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.